ಅಲ್ಲ ಸಾಹೇಬ್ ಹೇಳಿದ್ರು ಮತ್ತೆ ಯಾಕೆ ಸಾಹೇಬ್ ಹೇಳಿದ್ರಲ್ಲ ಯಾಕೆ ಮತ್ತೆ ಕೆಲಸ ಬಂದ್ರಿ 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 ಸರ್ ನಮಸ್ತೆ ನನಗೆ ಲೇಟ್ ಆಗಿದೆ ಆಲ್ರೆಡಿ. ಪ್ರಗತಿ ಪರಿಶೀಲನೆ ಸಭೆ ಮಾಡಿದ್ರೆ ಏನೇನಾಯಿತು ಸರ್? ಇದು ಮಂಗಳೂರು ಸಿಟಿನಲ್ಲಿ ಕಾನೂನು ಸುವ್ಯವಸ್ಥೆ ಪರಿಸ್ಥಿತಿ ಬಹಳ ಚೆನ್ನಾಗಿದೆ ಲಾಸ್ಟ್ 1 ಇಯರಿಂದ. ಮುಂದಿನ ದಿನಗಳಲ್ಲೂ ಸಹ ಇದೇ ರೀತಿ ಒಂದು ಏನು ಒಳ್ಳೆ ಕೆಲಸ ಆಯಿತು ನಗರ ಪೊಲೀಸ್ ಕಮಿಷನರ್ ಮತ್ತು ಬೇರೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ, ಮುಂದುವರಿಸಬೇಕು ಅಂತ. ಸರ್ ಮತ್ತೆ ಭೇಟಿ ಮಾಡಿದ್ರು ನಿಮ್ಮನ್ನ ಭೇಟಿ ಮಾಡಿದ್ರು ಇಲ್ಲ, ಅದು ಭಾಳ ಜನ ಇಲ್ಲಿ ನಾರ್ತ್ ಕರ್ನಾಟಕದವರು ಇಲ್ಲಿ ಭಾಳ ಜನ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾವು 10 ವರ್ಷ ಆದಮೇಲೆ ಒನ್ ಟೈಮ್ ನಾವು 1 ಯೂನಿಟ್ ಇನ್ನೊಂದು ಯೂನಿಟ್ಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಅದರ ಗೌರ್ಮೆಂಟ್ ಪ್ರಕಾರ ಅದರ ಪ್ರಕಾರ ಯಾರು ಕಂಪ್ಲೀಟ್ ಮಾಡ್ತಾರೆ ಅವ್ರಿಗೆ ಹಂತವಾಗಿ, ಯಾಕಂದರೆ ಇಲ್ಲಿ ಕೆಲಸ ಹಂತರ ಆಗ್ಬಾರ್ದು ಮತ್ತು 15% ಜಾಸ್ತಿ ವೇಕೆನ್ಸಿ ಆಗ್ಬಾರ್ದು. ಆ ಒಂದು ಮಾನದಂಡನೆ ಇಟ್ಕೊಂಡು ನಾವು ವರ್ಗಾವಣೆ ಮಾಡಿದ್ದೇವೆ. ಕಮಿಷನರ್ ಸುದೀಪ್ ಕುಮಾರ್ ರೆಡ್ಡಿ ಮೇಲೆ ಒಂದು ಕಂಪ್ಲೇಂಟ್ ನಿಮಗೆ ನಿನ್ನೆ ಬಂದಿರುವಂಥ ಅದ್ರ ಬಗ್ಗೆ ಸರ್ ಈಗ ಧರ್ಮಸ್ಥಳ SIT ಕೇಸ್ ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.